Hello everyone, welcome to Sanmargaha classes. ನಾವು LP ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇವೆ. ಪ್ರಶ್ನೆ 14. ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವ ಕಣದಂಗವನ್ನು ಕರೆಯಲಾಗುತ್ತದೆ? ಇದು ಕೂಡ ಸುಲಭವಾದ ಪ್ರಶ್ನೆ ಆಗಿದೆ. ನೋಡಿ, ಇಲ್ಲಿ ಯಾವ ಚಿತ್ರವನ್ನು ಹಾಕಿದೀವಿ ನಾವು? ಸೊ ಇದು ಮೈಟೋಕಾಂಡ್ರಿಯಾದ ಚಿತ್ರ ಅಲ್ವಾ? ಮೈಟೋಕಾಂಡ್ರಿಯಾ. ಸೊ ಇದು ಶಕ್ತಿ ಕೇಂದ್ರ. ಏನಕ್ಕೆ ಇದನ್ನ ಶಕ್ತಿ ಕೇಂದ್ರ ಅಂತ ಕರೀತಾರೆ? ಏನಕ್ಕಂದ್ರೆ ಇದು ಎಟಿಪಿ ಎನರ್ಜಿ ಕರೆನ್ಸಿ ಅಂದ್ರೆ ಎಟಿಪಿ ನಾಣ್ಯಗಳನ್ನ ಜೀವಕೋಶಕ್ಕೆ ಕೊಡ್ತಾ ಇದೆ. ಸೊ ಜೀವಕೋಶಕ್ಕೆ ಎಲ್ಲಾ ಕಾರ್ಯಗಳನ್ನ ಮಾಡಕ್ಕೆ ಆ ಎನರ್ಜಿಯನ್ನ ಇದು ಕೊಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಇದಕ್ಕೆ ಎರಡು ಹೊರೆಗಳಿರುತ್ತೆ, ಎರಡು ಭಾಗಗಳಿರುತ್ತೆ. ಹೊರ, ಒಂದು ನಿಮಿಷ, ಹೊರಗಿನ ಪೊರೆ, ಒಳಗಿನ ಪೊರೆ, ಮತ್ತೆ ಇಲ್ಲಿ ರೈಬೋಸೋಮ್ಗಳು ಕೂಡ ಇರತ್ತೆ. ರೈಬೋಸೋಮ್ಗಳು ಇಲ್ಲಿ ನೋಡಿ, ಇದು ಇದರದೇ ಆದ DNA ಕೂಡ ಹೊಂದಿದೆ ಅಲ್ವಾ? ಮತ್ತು ಈ ತರ ಮಡಿಕೆಗಳನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಗಳು ಕೂಡ, ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಜಲ್ಲಿ ತರ ವಸ್ತು ಕೂಡ ಇದರಲ್ಲಿ ಇರುತ್ತದೆ. ಓಕೆ, ಸೊ ಇದು ಏನು, ಮೈಟೋಕಾಂಡ್ರಿಯಾದ ಚಿತ್ರಣ. ಸೊ ನಾನು ಏನಕ್ಕೆಲ್ಲ ಭಾಗಗಳನ್ನ ಗುರುತಿಸಿದೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರ್ಲಿ ಅಂತ. ಸೊ ಇಲ್ಲಿ ಶಕ್ತಿ ಕೇಂದ್ರ ಅಂತ ಯಾವ ಕಣದಂಗವನ್ನು, ಮೈಟೋಕಾಂಡ್ರಿಯಾನ ಶಕ್ತಿ ಕೇಂದ್ರ ಅಂತ ಕರೀತಾರೆ ಅಲ್ವಾ? ಥ್ಯಾಂಕ್ ಯು.